ಲೋಕಸಭಾ ಚುನಾವಣೆಗೆ ದಿನಗಳು ಹತ್ತಿರ ಆಗ್ತಾ ಇದ್ದಂತೆ ಚುನಾವಣಾ ಕಾವು ಸಹ ಹೆಚ್ಚಾಗ್ತಾ ಇದೆ. ನಾವಿವತ್ತು ಜೊಳ್ಳೆ ತಾಲೂಕಿನ ನಗೋಡ ಅನ್ನೋ ಗ್ರಾಮ ಪಂಚಾಯತಿಲಿದ್ರಿ. ಇಲ್ಲಿರುವಂಥ ಮತದಾರರು ಏನು ಹೇಳ್ತಾರೆ ಅನ್ನೋದನ್ನ ಕೇಳೋಣ ಬನ್ನಿ. ನಿಮ್ಮ ನಿರೀಕ್ಷೆಗಳೇನಿದೆ ಇಲ್ಲಿ ಡೆವಲಪ್ಮೆಂಟ್ ಅನ್ನೋದು? ಡೆವಲಪ್ಮೆಂಟ್ ಅಂದರೆ ನೋಡ್ರಿ, ಉತ್ತರ ಕನ್ನಡ ಜಿಲ್ಲೆ ಒಳಗೆ ಇದು ಸದ್ಯಕ್ಕೆ ದೊಡ್ಡ ಕಂಪನಿ ಇಲ್ಲ, ಏನಿಲ್ಲ. ಇದ್ದ ಕಾಲೇಜ್ ದೊಡ್ಡ ಇಲ್ಲ. ಈಗ ನೋಡ್ಬೇಕು ಮುಂದಿನ ಆಗತ್ತೆ ಏನದು ಸಮಸ್ಯೆ. ಮತ್ತು ರೋಡ್ ಗೀಡ್ ಸಣ್ಣ ಸಣ್ಣ ಆಗಿದೆ, ಮತ್ತು ಇದು ಶಿಕ್ಷಣ ಸಲುವಾಗಿ ಏನು ಆಗಿಲ್ಲ ಇನ್ನು. ಅದು ನೋಡ್ಬೇಕು ಮತ್ತು ಮುಂದಿನ ಇದು ಟೈಮ್ನಲ್ಲಿ. ಅದೇ ಇಷ್ಟ. ಸರಿ, ಈಗ ಓಟ್ ಮಾಡೋದು ಒಂದು ಪಕ್ಷ ನೋಡ್ಕೊಂಡ, ವ್ಯಕ್ತಿ ನೋಡ್ಕೊಂಡ, ಅಭಿವೃದ್ಧಿ ನೋಡ್ಕೊಂಡ? ಅಭಿವೃದ್ಧಿ ನೋಡ್ಕೊಂಡು. ಹೌದು, ದೇಶದ ಅಭಿವೃದ್ಧಿ ಬೇಕು ಮೊದಲೇ. ಹೌದು, ದೇಶ ಅಭಿವೃದ್ಧಿ. ಹೌದು, ಮತ್ತು ಪಕ್ಷ ಅದೆಲ್ಲ ಅಭಿವೃದ್ಧಿ ಮೇನ್ ದೇಶದ. ಸರಿ, ಉತ್ತರ ಕನ್ನಡ ಕ್ಷೇತ್ರಕ್ಕೆ ಏನೇನು ಡೆವಲಪ್ಮೆಂಟ್ ಬೇಕಿನ್ನ? ಅಲ್ಲ, ನಾವು ಎಷ್ಟು ಸಲ ಹೇಳಿದ್ರೂ ಯಾರು ಈಗ ಡೆವಲಪ್ಮೆಂಟ್ ಏನೇ ಮಾಡೋದಿಲ್ಲ. ಅಲ್ಲ, ಈಗಿನ ಏನೇನು ಬೇಕು ಹೇಳಿ? ಎಲ್ಲ ಬೇಕು. ಈಗ ಕುಡಿಲಿಕ್ಕೆ ನೀರಿಲ್ಲ, ಹೋಗ್ಲಿಕ್ಕೆ ರಸ್ತೆ ಇಲ್ಲ, ಕರೆಂಟ್ ಸರಿ ಇಲ್ಲ ವ್ಯವಸ್ಥೆ, ಒಂದು ಮೊಬೈಲ್ ಟವರ್ ನೆಟ್ವರ್ಕ್ ಇಲ್ಲ. ಮಕ್ಕಳಿಗೆ ಏನಾದರೆ ಒಂದು ಇದು ಈಗೆಲ್ಲ ಮೊಬೈಲ್ ಮೇಲೆ ಎಲ್ಲ ಮಕ್ಕಳದೆಲ್ಲ ಫೀಚರ್ ಇದೆ, ಆದರೆ ನಮ್ಗೊಂದು ಸರಿ ನೆಟ್ವರ್ಕ್ ಬರೋದಿಲ್ಲ. ಸರ್, ಅನಂತಕುಮಾರ್ ಹೆಗಡೆ ಅವರು ಇದಕ್ಕೂ ಮುಂಚೆ 6 ಬಾರಿ MP ಆಗಿದ್ದರು ಕ್ಷೇತ್ರದಲ್ಲಿ. ಅನಂತಕುಮಾರ್ ಹೆಗಡೆ ಅವರು 6 ಬಾರಿ MP ಆಗಿದ್ದರು. ಏನೇನು ಮಾಡಿದ್ದಾರೆ ಡೆವಲಪ್ಮೆಂಟ್? ಈಗ ನೀವೇ ನೋಡಕತ್ತಿರಲ್ಲ ಇಲ್ಲಿ ಏನೇನು ಮಾಡಿದಾರಂತ. ಈಗ ಯಾರು ಬಂದರೆ ಮಾಡೋದು ಅಷ್ಟೇ, ಯಾರ ಕಡೆಯಿಂದ ಏನಾಗೋದಿಲ್ಲ. ಈಗ ಬರೀ ಓಟ್ ಹಾಕ್ರಿ ಆಯ್ತು, ಮುಗೀತು. ಸರಿ, ಲೋಕಸಭಾ ಎಲೆಕ್ಷನ್ ಮತ್ತೆ ಇದೆ. ನಿಮ್ಮ ಪ್ರಕಾರ ಯಾರು ಬರಬೇಕು ಈ ಭಾಗದಲ್ಲಿ? ಡೆವಲಪ್ಮೆಂಟ್ ಎಲ್ಲ ಬೇಕು ಅಂದರೆ ಯಾರು ಬಂದರೆ ಅಷ್ಟೇ. ಯಾರು ಬಂದರೂ ಅಷ್ಟೇ. ಅಲ್ಲ, ಕಾಂಗ್ರೆಸ್ ಕಡೆಯಿಂದ ಗ್ಯಾರಂಟಿಗಳು ಕೊಟ್ಟಿದ್ರು, ಜನಕ್ಕೆ ಯೂಸ್ ಆಗ್ತಾ ಇದೆ ಅಂತ ಹೇಳ್ತಾರೆ. ಅಲ್ಲ, ಕಾಂಗ್ರೆಸ್ ಅವರು ಈಗ ಏನಿಲ್ಲ, ಲೇಡೀಸ್ ಅವರಿಗೆ 2,000 ರೂಪಾಯಿ ಹಾಕ್ತಾ ಇದ್ದಾರೆ. ಈಗ ಲೇಡೀಸ್ ಅವರೆಲ್ಲ ಕಾಂಗ್ರೆಸ್ ಅವರಿಗೆ ಓಟ್ ಹಾಕ್ಬೋದು. ಹೆಣ್ಮಕ್ಳಿಗೆ 2,000 ತೊಗೊಂಡು ನಾವು ಈಗ ಜೀವನ ಮಾಡ್ತಾ ಇದ್ದೇವೆ, ಮತ್ತೇನು ಮಾಡೋದು? ಅಲ್ಲ ಸರ್, ನಿಮ್ಮ ಪ್ರಕಾರ ಯಾರು ಬರ್ಬೋದು ಈ ಭಾಗದಲ್ಲಿ? ನಮ್ಮ ಪ್ರಕಾರದಲ್ಲಿ ಕಾಂಗ್ರೆಸ್ ಮತ್ತು BJP ಎರಡರಲ್ಲಿ ಒಂದು ಯಾರಾದರೂ ಬರೋದು. ಎರಡರಲ್ಲಿ ಒಂದು ಯಾವ್ದಾನ ಬರೋದು. ಸರಿ, ಈಗ ನೀವು ಓಟ್ ಹಾಕೋದು ಒಂದು ವ್ಯಕ್ತಿ ನೋಡ್ಕೊಂಡ, ಒಂದು ಪಕ್ಷ ನೋಡ್ಕೊಂಡ, ಇಲ್ಲ ಅಭಿವೃದ್ಧಿ ನೋಡ್ಕೊಂಡ? ಅಲ್ಲ, ಅಭಿವೃದ್ಧಿ ನೋಡ್ಕೊಂಡು ಹಾಕೋದು. ಅಭಿವೃದ್ಧಿ ನೋಡ್ಕೊಂಡು ಮಾಡೋದು. ಮೇಡಮ್, ಈಗ ಲೋಕಸಭಾ ಎಲೆಕ್ಷನ್ ಮತ್ತೆ ಇದೆ, ನೀವು ಯಾರಿಗೆ ಮತ ಹಾಕ್ತೀರಿ? ಇವರು ಅಂಜಲಿ ಮೇಡಮ್ ಅವರಿಗೆ ಮತ ಹಾಕ್ತೀವಿ ನಾವು. ಯಾಕೆ ಮೇಡಮ್? ಮೇಡಮ್ ಅವರಿಗೆ ಮತ ಹಾಕ್ತೀವಿ. ಅದು ಯಾಕೆ ಅಂತ ಅಂದ್ರೆ ಅವ್ರು ಗ್ಯಾರಂಟಿ ಕೊಟ್ಟಿದ್ದಾರಲ್ಲ, ಮತ್ತೆ ನಮ್ಮ ಪಕ್ಷ ಕಾಂಗ್ರೆಸ್ ಪಕ್ಷನೇ ನಮ್ದು. ಕಾಂಗ್ರೆಸ್ ಪಕ್ಷ ನಿಮ್ದು? ಹೌದು. BJP ಬಿಡುವಾ? ಬೇಡ, ನಾವು ಹುಟ್ಟಿನಿಂದಾನೇ ಈ ಸಲ ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದೇವೆ. ಹುಟ್ಟಿನಿಂದ ಕಾಂಗ್ರೆಸ್ ಪಕ್ಷ? ಹೌದು. ಏನೇನು ಲಾಭ ಆಗಿದೆ ನಿಮ್ಗೆ? ಏನೇನು ಅನುಕೂಲ ಆಗಿದೆ? ಲಾಭ ಆಗ್ಲಿ ಬಿಡದೆ ಹೋಗ್ಲಿ, ಆದ್ರೂ ನಮ್ದು ಪಕ್ಷ ಕಾಂಗ್ರೆಸ್ ಪಕ್ಷ. ಅಲ್ಲ ಮೇಡಮ್, ಈ ಕಾಂಗ್ರೆಸ್ ಗ್ಯಾರಂಟಿಗಳು ಕೊಟ್ಟಿದ್ರಲ್ವಾ? ಗ್ಯಾರಂಟಿ ಎಲ್ಲ ಸಿಕ್ಕಿದೆ ನಮ್ಗೆ. ಎಲ್ಲ ಸಿಕ್ಕಿದೆ? ಹೌದು. ಏನು ತೊಂದರೆ ಇಲ್ಲ? ಹೌದು. ಲೋಕಸಭಾ ಎಲೆಕ್ಷನ್ ಅಲ್ಲಿ ಯಾರಿಗೆ ಸಪೋರ್ಟ್ ಮಾಡ್ತೀರಾ? ಯಾರು ಬರ್ಬೇಕು ನಿಮ್ಗೆ? ಕಾಂಗ್ರೆಸ್ಗೆ. ಯಾಕೆ? ಅದರಿಂದ ಕಾಂಗ್ರೆಸ್ ಇಂದ ನಮ್ಗೆ ತುಂಬಾ ಅನುಕೂಲವಾಗಿದೆ. ಏನೇ ಅನುಕೂಲ ಆಗಿದೆ? 5 ಗ್ಯಾರಂಟಿಗಳು ಸಿಕ್ಕಿವೆ. ಆಮೇಲೆ ನಮ್ಗೆ ಎಲ್ಲ ಸೌಕರ್ಯ. ಬಿಜೆಪಿ ಹಂಗೆ ನಮ್ಗೆ ಭೇದ ಭಾವದ ಕೊರತೆ ಇರುವುದಿಲ್ಲ. ಅಂಜಲಿ ನಿಂಬಾಳ್ಕರ್ ಬಗ್ಗೆ ಏನು ಹೇಳ್ತೀರಾ? ಅಂಜಲಿ ಮೇಡಮ್ ಒಳ್ಳೆಯದಾಗಿದೆ. ಅಂಜಲಿ ಮೇಡಮ್ಗೆ ಬರುವ ಬಗ್ಗೆ ಅವ್ರು ಬಂದ್ರೆ ಒಳ್ಳೆದಾಗುತ್ತೆ. ಹೌದು ಮೇಡಮ್, ಈಗ ಲೋಕಸಭಾ ಎಲೆಕ್ಷನ್ ಮತ್ತೆ ಇದೆ, ಯಾವ ಪಕ್ಷ ಬರ್ಬೇಕು ನಿಮ್ಗೆ ಇಲ್ಲಿ? ಯಾವ ಕಾಂಗ್ರೆಸ್ ಪಕ್ಷ. ಕಾಂಗ್ರೆಸ್ ಬರ್ಬೇಕು. ಯಾಕೆ? ಯಾಕಂದ್ರೆ ಕಾಂಗ್ರೆಸ್ ನಮ್ಗೆ ಮೊದಲಿಂದ ಸಪೋರ್ಟ್ ಇದೆ. ಮೊದಲಿಂದ ಕಾಂಗ್ರೆಸ್ ಸಲುವಾಗಿ ನಾವು ದುಡಿತಾ ಇದ್ದೀವಿ. ಏನೇ ಅನುಕೂಲ ಆಗಿದೆ ನಿಮ್ಗೆ ಕಾಂಗ್ರೆಸ್ ಕಡೆಯಿಂದ? ನಮಗೆ 5 ಗ್ಯಾರಂಟಿ ಈಗ ಉಚಿತ ಅನುಕೂಲ ಆಗಿದೆ. ಅಂದರೆ ಅದ್ರ ಸಲುವಾಗಿ ಮತ್ತೆ ನಾವು ಕಾಂಗ್ರೆಸ್ ಪಕ್ಷ. ಮೇಡಮ್, BJP ಕ್ಯಾಂಡಿಡೇಟ್ ಕಾಗೇರಿ ಅಂತ ಇದ್ದಾರೆ, ಅವ್ರ ಬಗ್ಗೆ ಏನು ಹೇಳ್ತೀರಾ? BJPದು ನಮಗೆ ಇನ್ನೂ ಏನು ಬರಲಿಲ್ಲ. ಕಾಂಗ್ರೆಸ್ ಹೇಳಿದ್ದು ಇದು ಬಂದಿದೆ, ಅವರು ಮಾಡಿ ತೋರಿಸಿದ್ದಾರೆ. ಅಂಜಲಿ ನಿಂಬಾಳ್ಕರ್ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಅಂಜಲಿ ಅವ್ರಿಗೆ ಸಪೋರ್ಟ್ ಮಾಡೋದು, ಅವರು ಸಪೋರ್ಟ್ ಮಾಡ್ತೀವಿ ಅಂತ ಹಂಗೆ ಭರವಸೆ ಇದೆ. ಬೇರೆ ಏನೇನು ಅನುಕೂಲ ಬೇಕು ಮೇಡಮ್ ನಿಮ್ಗೆ? ಏನೇನು ನಿರೀಕ್ಷೆಗಳೇನಿದೆ? ಅಂದ್ರೆ ಈಗ 5 ಗ್ಯಾರಂಟಿ ಕೊಟ್ಟಿದ್ದಾರಲ್ಲ, ಮತ್ತೆ ಇಂದ ಮಾಡ್ತೀವಿ ಅಂತ ಭರವಸೆ. ಅಂದ್ರೆ ಈಗ ಇನ್ನೂ ಹಿಂದಿಂದ ಮಾಡಿದ್ದಾರೆ ಅವರು ಕಾಂಗ್ರೆಸ್ ಪಕ್ಷ ಅವರು, ಮತ್ತೆ ಈಗ ಮಾಡ್ತೇವೆ ಅಂತ ಮೇಲೆ ಭರವಸೆ ಇದೆ. ಹೇಳಿ ಮೇಡಮ್. ನಮಗೂ ಮನಿ ಇಲ್ರಿ, ಒಂದು 30 ವರ್ಷ ಆತ್ಮಂತ ನಮಗೊಂದು ಮನಿ ಮಾಡಿಕೊಡ್ಲಿ ಅಂತೇಳಿ ಒಂದು ಆಸೆ ರೀ. ಗರಿಲಕ್ಷ್ಮಿ ಬಿಟ್ಟಾರ್ರಿ, ಬಿಡ್ತಾರೆ ತಿಂಗಳ. ಅದೊಂದು ನಮಗೆ ಖುಷಿ ಆಗೈತೆ ರೀ. ಬಿಟ್ಟಿದ್ದಕ್ಕೂ ನಮ್ಗೊಂದು ಮನಿ ಒಂದು ಮಾಡಿದಾರ್ರಿ, ನಮಗೆ ಖುಷಿ ಆಗತ್ತೆ. ಅನುಕೂಲ ಆಗುತ್ತೆ ಕಾಂಗ್ರೆಸ್ ಬಂದ್ರೆ? ಅನುಕೂಲ ಆಗುತ್ತೆ ನಮ್ಗೆ. ಅನುಕೂಲ ಅವರು ಒಳ್ಳೆನೇ ಮಾಡ್ತಾರಲ್ರಿ, ಒಳ್ಳೆ ಮಾಡ್ಯಾರ ಅವ್ರು ಮಾಡ್ಯಾರಂತೆ, ಮತ್ತೆ ಒಳ್ಳೆ ಇದೀವಿ ನಾವು. ಈಗ ಅಂಜಲಿ ನಿಂಬಾಳ್ಕರ್ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಅಂಜಲಿ ನಿಂಬಾಳ್ಕರ್ ಅವ್ರ ಬಗ್ಗೆ, MP ಕ್ಯಾಂಡಿಡೇಟ್ ನಿಮಗೆ? ಎಲ್ಲ ಚಲೋ, ಎಲ್ಲ ಚಲೋ ರೀ. ದೇಶಪಾಂಡೆ ಸರ್ನು ಚಲೋ, ಅವರು ಚಲೋ. ಬಂದ್ರೆ ಒಳ್ಳೇದಾಗುತ್ತೆ ಎಲ್ಲದಕ್ಕೂ? ಎಲ್ಲದಕ್ಕೂ ಮತ್ತೆ ಅವ್ರು ಮಾಡ್ತಾರ ಅಂತೇಳಿ ನಾವು ಒಳ್ಳೆಯದಿಂದ ಇದೀವಿ ರೀ. ನಮೀಗ ಲೋಕಸಭಾ ಎಲೆಕ್ಷನ್ ಇದೆ, ನಿಮ್ಗೆ ಯಾರು ಬರಬೇಕು? ಯಾವ ಪಕ್ಷ ಬರಬೇಕು? ನಿಂಬಾಳ್ಕರ್ ಅವರಿಗೆ. ನಿಂಬಾಳ್ಕರ್ ಬರಬೇಕು. ದೇಶ ಸಲುವಾಗಿ ಯಾರು ಬರಬೇಕು? ದೇಶ ಸಲುವಾಗಿ ಮೋದಿ ಬೇಟಾರಾ, ರಾಹುಲ್ ಗಾಂಧಿ ಬೇಟಾರಾ ಅಂತ? ಸರ್, ಆಲ್ವೇಸ್ ರಾಹುಲ್ ಗಾಂಧಿನೇ ಬೇಟಾರ್. ರಾಹುಲ್ ಗಾಂಧಿನೇ ಬೇಟಾರ್. ಇಲ್ಲಿ ನಿಮ್ಮ ಉತ್ತರ ಕನ್ನಡ ಕ್ಷೇತ್ರಕ್ಕೆ ನಿಂಬಾಳ್ಕರ್ ಬೇಟಾರ್. ಯಾಕೆ ಮೇಡಮ್ ಅವರೇ ಬೇಕಂತ? ಯಾಕೆ?
ಇಷ್ಟು ವರ್ಷ ಅಂತೂ ಏನೂ ಆಗಿಲ್ಲ ಸರ್. ಈ ಸರಿ ಚಾನ್ಸ್ ಕೊಟ್ಟು ನೋಡೋಣ ಅಂತ ಭರವಸೆ ಇದೆ. ದೇಶಪಾಂಡೆ ಅವ್ರ ಪ್ರಕಾರ ಭರವಸೆ ಅಂತೂ ಇದೆ. ಅವ್ರ ಮೇಲೆ ಭರವಸೆ ಮಾಡಿ ನಿಂಬಾಳ್ಕರ್ ಅವರಿಗೆ. ಮೇಡಮ್, ಇದಕ್ಕೂ ಮುಂಚೆ ಅನಂತಕುಮಾರ್ ಹೆಗಡೆ ಅವರು 6 ಬಾರಿ MP ಕ್ಷೇತ್ರದಲ್ಲಿ ಏನೇನು ಮಾಡಿದ್ದಾರೆ? ಸರ್ ನನಗೆ ಯಾರಂತಾನೆ ಗೊತ್ತಿಲ್ಲ. ನೋಡೇ ಇಲ್ವಾ? ಹೆಸರು ಕೂಡ ಗೊತ್ತಿಲ್ವಾ? ಹೆಸರು ಗೊತ್ತಿದೆ ಸರ್, ನಾನು ಕೇಳಿದ್ದೀನಿ, ಬಟ್ ಕೆಲಸದ ಬಗ್ಗೆ ನನಗಂತೂ ಏನೂ ಗೊತ್ತಿಲ್ಲ. ನನಗೆ ಪರ್ಸ್ನಲಿ ಅಂತೂ ಏನೂ ಗೊತ್ತಿಲ್ಲ. ಇವತ್ತು ನೋಡಿಲ್ವಾ? ನೋಡಿದ್ದೀವಿ ಸರ್, ನೋಡಿದ್ದೀವಿ, ಹೆಸರು ಗೊತ್ತಿದೆ, ಬಟ್ ಕೆಲಸದ ಬಗ್ಗೆ ನನಗೇನು ಗೊತ್ತಿಲ್ಲ. ಏನೂ ಗೊತ್ತಿಲ್ಲ. ಮೇಡಮ್, ಅಂಜಲಿ ನಿಂಬಾಳ್ಕರ್ ಅವ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತಾರೆ? ಸರ್ ಒಳ್ಳೆ ಕ್ಯಾಂಡಿಡೇಟು. ದೇಶಪಾಂಡೆ ಸರ್ ಅವರಿಗೆ ಸೆಲೆಕ್ಟ್ ಮಾಡಿದ್ದಾರೆ ಅಂದರೆ ತುಂಬಾ ಒಳ್ಳೆಯವರು ಇದ್ದಾರೆ ಅನಿಸುತ್ತೆ. ಒಂದ್ಸರಿ ಚಾನ್ಸ್ ಕೊಟ್ಟು ನೋಡೋಣ ಏನಾಗುತ್ತೆ ಅಂತ. ಮೇಡಮ್, ಯಾರೇ ಗೆದ್ದು ಬಂದರೂ ಕೂಡ ನಿಮ್ಮ ನಿರೀಕ್ಷೆಗಳು ಏನು ಬೇಕು ಡೆವಲಪ್ಮೆಂಟ್ ನಿಮಗೆ? ಸರ್ ನಮ್ಮ ಕುಂದೋಡ ಕ್ಷೇತ್ರಕ್ಕೆ ದೇಶಪಾಂಡೆ ಸರ್ ಅವ್ರು ಏನೇನು ಮಾಡಬೇಕು ಎಲ್ಲ ಮಾಡಿದ್ದಾರೆ, ಬಟ್ ಇನ್ನೂ ಏನು ಇಂಪ್ರೂವ್ಮೆಂಟ್ ಮಾಡ್ತಾರೆ ಅವ್ರಿಗೆ ಗೊತ್ತಿದೆ. ಅವ್ರ ಪ್ರಕಾರ ಸರ್ ಮಾಡ್ಬೋದು. ಏನಂದರೆ ಸರ್ ನಮ್ಮ ಹಳ್ಳಿಗೆ ರೋಡೆಲ್ಲ ಇಲ್ಲ. ರೋಡಿಂದ ಒಂದೇ ಸರ್, ರೋಡು, ಹಾಸ್ಪಿಟಲ್. ಈಗ ಲೋಕಸಭಾ ಎಲೆಕ್ಷನಲ್ಲಿ ನಿಮ್ಗೆ ಯಾರು ಬರಬೇಕು? ನಮಗೆ ಕಾಂಗ್ರೆಸ್ ಪಕ್ಷನೇ ಬರಬೇಕಂತ ನಮ್ಮ ದೇಶಪಾಂಡೆ ಸಾಹೇಬ್ರು ಆಯಿತು. ಆಮೇಲೆ ಇವ್ರು ನಿಂಬಾಳ್ಕರ್ ಅವರು ಬರಬೇಕಂತ ನಮ್ಮ ಆಚೆ. ಅಲ್ಲ, ಕಾಂಗ್ರೆಸ್ ಯಾಕೆ ಬೇಕು ಅಂತ? ಕಾಂಗ್ರೆಸ್ ಇಷ್ಟು ದಿನ ನಮ್ಗೆ ಅವರೇ ಈ ಕಡೆ ಸಪೋರ್ಟ್ ಮಾಡಿದ್ದಾರೆ. ಯಾವುದು ಕೆಲಸ ಆಗಲಿ ಚೆನ್ನಾಗಿ ಮಾಡ್ಕೊಡ್ತಾ ಇದ್ದಾರೆ ಇಷ್ಟು ವರ್ಷದಿಂದ. ನಮ್ಮ ಮನೆಯಿಂದನೂ ನಮ್ಮ ಅಜ್ಜಿ ಅವರೆಲ್ಲರೂ ಆ ಕಾಂಗ್ರೆಸ್ ಪಕ್ಷದವರೇ. ಅವ್ರು ಏನು ನಮ್ಗೆ ಹೇಳ್ಕೊಟ್ಟಿದ್ದಾರೆ, ಇವರಿಂದಾನೇ ನಾವು ಇದೆಲ್ಲ ಮಾಡಿದ್ದೀವಿ ಅಂತ. ಆ ಸಲುವಾಗಿ ಆಯಿತು. ಆದರೆ ನಾವು ಈಗ ಕೆಲಸನೂ ಅವ್ರದ್ದು ನೋಡ್ತಾ ಇದ್ದೀವಿ, ಈ ಕಡೆ ಯಾವ ಥರ ಮಾಡ್ತಾ ಇದ್ದಾರೆ, ಯಾವ ಥರ ಮಾಡಿದ್ದಾರೆ ಅಂತ. ಅದೇ ಸಲುವಾಗಿ ನಾವು ಅವ್ರಿಗೆ ಡೆಫಿನೆಟ್ಲಿ ಅವ್ರಿಗೆ ಏನೇ ಅನುಕೂಲ ಆಗಿದೆ ಮೇಡಮ್ ಕಾಂಗ್ರೆಸ್ ಪಕ್ಷ ಕಡೆಯಿಂದ? ಅನುಕೂಲ ಅಂದರೆ ಇವಾಗ 2,000 ರೂಪಾಯಿ ಕೊಡ್ತಾ ಇದ್ದಾರೆ ತಿಂಗಳಿಗೆ. ಆಮೇಲೆ ಗೃಹಲಕ್ಷ್ಮಿ ಆಗಲಿ, ಆಮೇಲೆ ಲೈಟ್ ಬಿಲ್ಲು, ಅದೆಲ್ಲ ಬಡ ಜನವರಿಗೆ. ಈ ಕಡೆ ಅಂತೂ ನಾವು ಎಲ್ಲರೂ ಬಡವರೇ. ಈ ಕಡೆ ಅಂತೂ ನಮಗೆ ಇನ್ಕಮ್ ಏನು ಜಾಸ್ತಿ ಇಲ್ಲ ನಮ್ಮ ಜೋಡ ತಾಲೂಕದಲ್ಲಿ. ಬಟ್ ಅಂಥವ್ರಿಗೆ ತುಂಬ ಅನುಕೂಲ ಆಗಿದೆ ಇದರಿಂದ. ಒಬ್ರೊಬ್ರಿಗೆ ಈ ಥರ ಪರಿಸ್ಥಿತಿ ಬಂದಿತ್ತು, ಲೈಟ್ ಬಿಲ್ ಕಟ್ಟದೇ ಆಗಿದೆ, 5,000 ರೂಪಾಯಿ ಬಿಲ್ ಆಗಿ ಹೋಗ್ತಿತ್ತು ಅವ್ರದ್ದು. ಈಗ ಅವ್ರಿಗೆ ತುಂಬ ಅಂದರೆ ತುಂಬ ಅನುಕೂಲ ಆಗ್ತಾ ಇದೆ. ಮೇಡಮ್, ಇದಕ್ಕೂ ಮುಂಚೆ ಅನಂತಕುಮಾರ್ ಹೆಗಡೆ ಅವರು 6 ಬಾರಿ MP ಕ್ಷೇತ್ರದಲ್ಲಿ ನೋಡಿದ್ರೆ ಅವ್ರನ್ನ? ನೋಡಿದ್ದೀನಿ, ಬಟ್ ಅವ್ರ ಬಗ್ಗೆ ನಂಗೆ ಅಷ್ಟೇ ಏನಿಲ್ಲ. ಅಷ್ಟೇ ಇಲ್ಲ. ಅಂಜಲಿ ನಿಂಬಾಳ್ಕರ್ ಅವ್ರ ಬಗ್ಗೆ ಹೇಳಕ್ಕೆ ಇಷ್ಟಪಡ್ತೀರಾ? ಇವತ್ತೇ ಜಸ್ಟ್ ಅವ್ರನ್ನ ನೋಡಿದ್ದು, ಇವತ್ತೇ ಅವ್ರನ್ನ ಮಾತಾಡ್ಸಿದ್ವಿ. ಅವ್ರು ಮಾತಾಡಿದ್ದನ್ನು ಕೇಳಿದ್ದೀವಿ. ಡೆಫಿನೆಟ್ಲಿ ಅವ್ರು ಇನ್ನು ಮುಂದೆ ಕೆಲಸ ಮಾಡ್ತಾರೆ ಅಂತ ನನಗೆ ಅನಿಸ್ತಾ ಇದೆ. ಮಾಡ್ಬೋದು ಅವರು. ಬಟ್ ಏನು ಅವ್ರಿಗೆ ನಾವು ಆಯ್ಕೆ ಮಾಡಿಕೊಂಡು ನಾವು ಅವ್ರಿಗೆ ಸಪೋರ್ಟ್ ಮಾಡ್ತೀವಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀವಿ. ಯಾಕೆ ಮೇಡಮ್ ಅವ್ರು ಯಾಕೆ ಬರಬೇಕು ಅಂತ? ಅಂದರೆ ಈಗ ನಮ್ಗೆ ಗೃಹಲಕ್ಷ್ಮಿ ಅದು ಸಿಗ್ತಾ ಇದೆ, ಗೃಹ ಜ್ಯೋತಿನೂ ಫ್ರೀ ಆಗಿದೆ, ಅದಕ್ಕೋಸ್ಕರ ಬರಬೇಕು. ಮೇಡಮ್, ಯಾರೇ ಬಂದರೂ ಕೂಡ ನಿಮ್ಮ ನಿರೀಕ್ಷೆಗಳು ನಿಮ್ಗೆ ಏನೇನು ಬೇಕು ಅನ್ನೋದು ಡೆವಲಪ್ಮೆಂಟ್ ಬಗ್ಗೆ? ಅಂದರೆ ಅವರು ಯಾರೇ ಬಂದ್ರೂ ಇಲ್ಲಿ ಹಳ್ಳಿಗಳಲ್ಲಿ ಎಲ್ಲ ಚೆನ್ನಾಗಿ ಡೆವಲಪ್ಮೆಂಟ್ ಮಾಡಬೇಕಂತ. ಏನೇನು ಮಾಡಬೇಕು ಡೆವಲಪ್ಮೆಂಟ್ ಅನ್ನೋದು? ಅಂದರೆ ಹೆಣ್ಮಕ್ಳಿಗೆಲ್ಲ, ಈಗ ಹೆಣ್ಮಕ್ಳೆಲ್ಲ ಹಿಂದೆ ಇರ್ತಾ ಇದ್ದಾರೆ, ಅವರಿಗೆಲ್ಲ ಸ್ವಲ್ಪ ಮುಂದೆ ಬರೋ ಥರ ಸಪೋರ್ಟ್ ಮಾಡಬೇಕು. ಆಮೇಲೆ ಮಕ್ಕಳಿಗೆಲ್ಲ ಒಳ್ಳೆ ಎಜುಕೇಷನ್ ಎಲ್ಲ ಕೊಡಬೇಕು. ಆಮೇಲೆ ಅಂದರೆ ಹಳ್ಳಿಗಳಲ್ಲಿ ಎಲ್ಲ ಸೇವೆಗಳು ಒದಗಿಸೋ ಮಾಡಬೇಕು. ಅಂದರೆ ಹಳ್ಳಿಗಳೆಲ್ಲ ಎಲ್ಲ ಸೇವೆಗಳು ಬರಲ್ಲ ಸರಿಯಾಗಿ, ಒಬ್ಬೊಬ್ಬರಿಗೆ ಗೊತ್ತೂ ಇರಲ್ಲ. ಅದೆಲ್ಲ ಅವರಿಗೆಲ್ಲ ಗೊತ್ತಾಗೋ ಥರ ಮಾಡಬೇಕು. ಆಮೇಲೆಲ್ಲ ಡೆವಲಪ್ ಮಾಡಬೇಕು.